ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇವತ್ತಿನ ವಿಡಿಯೋ ಬಂದು ಹೇರ್ ಫಾಲ್ ಆಗ್ತಾ ಇರೋರಿಗೆ ಒಂದು ಒಳ್ಳೆ ಹೇರ್ ಆಯಿಲ್ ಹೇಳ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ತುಂಬಾ ಕೂದಲು ಉದುರುತ್ತೆ ಮತ್ತು ಡ್ರೈ ಅನಿಸ್ತಾ ಇರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಹೇರ್ ಆಯಿಲ್ನ ಮನೇಲೇ ಇರೋ ಇಂಗ್ರೀಡಿಯೆಂಟಿಂದ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಒಂದು 4 ಟೇಬಲ್ ಸ್ಪೂನ್ ನಾನಿಲ್ಲಿ ಒಬ್ಬರಿಗೆ ಮಾಡ್ತಾ ಇರೋದು. ನೀವು ಮಾಡಿ ಕೂಡ ಇಟ್ಕೋಬೋದು ಈ ಥರ ಆಯಿಲು. ಇಲ್ಲ ನಾನು ಫ್ರೆಶ್ಶಾಗಿ ಮಾಡಿ ಹಾಕೋತೀನಿ ಅಂದರೆ ಅದಕ್ಕೂ ಓಕೆ. ಏನೊಂದು 1/4 ಗಂಟೆಗೆಲ್ಲ ಆಗೋಗುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಒಂದು 4 ಟೇಬಲ್ ಸ್ಪೂನು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಹರಳೆಣ್ಣೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ದಾಸವಾಳದ ಎಲೆ, ದಾಸವಾಳದ ಹೂವು, ಮೆಂತ್ಯ ಹಾಗೆ ಕರಿಬೇವು ತೊಗೊಂಡಿದ್ದೀನಿ. ಇಷ್ಟು ಬೇಕು ನಾವು ಈ ಆಯಿಲ್ನ ರೆಡಿ ಮಾಡ್ಕೊಳ್ಳೋದಕ್ಕೆ. ಇವಾಗ ನೋಡಿ, ನಾನು ಸ್ಟವ್ನ ಸಣ್ಣ ಮಾಡಿಕೊಂಡು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ನಾವು ತೊಗೊಂಡಿದ್ವಲ್ಲ ಆಯಿಲು, ಕೊಕೊನಟ್ ಆಯಿಲ್ ಹಾಗೆ ಹರಳೆಣ್ಣೆ ಒಂದು ಅರ್ಧ-ಮುಕ್ಕಾಲು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಸ್ನೇಹಿತರೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ನಾವು ಎಲ್ಲ ಇಂಗ್ರೀಡಿಯೆಂಟ್ನ ಹಾಕೋಬೇಕು. ಮೆಂತ್ಯ ಹಾಕೋದ್ರಿಂದ ನಮ್ಮ ತಲೆನಲ್ಲಿರೋ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಹಾಗೆ ಕರಿಬೇವಂತೂ ನಿಮಗೆ ಗೊತ್ತೇ ಇರುತ್ತೆ. ಕರಿಬೇವು ನಮ್ಮ ಕೂದಲು ತುಂಬಾ ಕಪ್ಪಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ದಾಸವಾಳದ ಹೂವು ಮತ್ತು ಎಲೆ, ನಮಗೆ ಲಾಂಗ್ ಹೇರ್ ಬೇಕನ್ನೋರಿಗೆ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ದಾಸವಾಳದ ಹೂವು ಎಲೆ ಹಾಕೋದ್ರಿಂದ ತುಂಬಾ ಉದ್ದವಾಗಿ ಬೆಳೆಯುತ್ತೆ, ಲಾಂಗ್ ಹೇರ್ ಆಗುತ್ತೆ ಇದನ್ನು ಹಾಕೋದ್ರಿಂದ. ನೋಡಿ, ಇವಾಗ ಎಲ್ಲನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣೂರಿನಲ್ಲೇ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇದು ನೀವು ಜಾಸ್ತಿ ಹೊತ್ತು ಬಿಡಬಾರ್ದು. ಆಯಿಲ್ನ ತಲೆಯಲ್ಲಿ ಬಿಡೋದ್ರಿಂದನೇ ನಿಮಗೆ ಏರ್ ಫಾಲ್ ಆಗೋದು, ಡ್ಯಾಂಡ್ರಫ್ ಆಗೋದು ಮತ್ತು ಇಚ್ಚಿನೆಸ್ ಆಗೋದು ಅದೆಲ್ಲ ಆಗಬಾರ್ದು ಅಂತಂದರೆ ನೀವು 1 ಅವರ್ 2 ಅವರ್ ಎಣ್ಣೆ ಹಚ್ಕೊಂಡು ಇಮ್ಮಿಡಿಯೇಟ್ ನೀವು ಸ್ನಾನ ಮಾಡಬೇಕಾಗತ್ತೆ ಸ್ನೇಹಿತರೆ. ಆವಾಗ ಸ್ವಲ್ಪ ನಿಮಗೆ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ಹಾಗೆ ಕೂದಲನ್ನ ಯಾವಾಗಲೂ ಬಾಚ್ತಾನೆ ಇರೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ಸಿಕ್ಕಾದಾಗ ದೊಡ್ಡ ಹಲ್ಲಿಂದು ಬಾಚಣಿಗೆ ಬರುತ್ತೆ ಅಲ್ವಾ, ಅದರಲ್ಲಿ ಬಾಚ್ಕೋಬೇಕು ನೀವು. ಆವಾಗ ನಿಮಗೆ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ಮತ್ತು ತಲೆಗೆ ನೀವು ಆಯಿಲ್ ಮಾಡ್ತಾನೆ ಇರಬೇಕು. ವೀಕ್ಲಿ 3-4 ಸಲ ಆದರೂ ಮಾಡಿ. 2 ಅವರ್ ಹಚ್ಕೊಂಡು ಸ್ನಾನ ಮಾಡಿ, ದಿನವೆಲ್ಲ ಬಿಡಬೇಕು ಅನ್ನೋದೇನಿಲ್ಲ ಅಲ್ವಾ. ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಎಣ್ಣೆ. ಅದು ರಸ ಎಲ್ಲ ಬಿಟ್ಕೋಬೇಕು. ಕರಿಬೇವ್ದು, ದಾಸವಾಳದ್ದು ಎಲ್ಲ ರಸ ಎಲ್ಲ ಬಿಟ್ಕೊಳ್ಳೋವರೆಗೂ ಕುದಿಸ್ಕೊಳ್ಳಿ. ಹಾಗೆ ಇನ್ನೊಂದು, ನೀವು ಎಲ್ಲಾದರೂ ಬೈಕಲ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಹೇರ್ನ ಫುಲ್ಲು ಪೋನಿ ಥರ ಮೇಲೆ ಕಟ್ಕೊಂಬಿಡಿ, ಬಿಡೋಕ್ಕೆ ಹೋಗಬೇಡಿ. ಆವಾಗಲೇ ನಿಮಗೆ ಏರ್ ಫಾಲ್ ಜಾಸ್ತಿ ಆಗೋದು. ಇವಾಗ ಗಾಡೀಲಿ ಹೋಗ್ತಿರ್ತೀರ, ಫುಲ್ಲು ಗಾಳಿ ಬೀಸ್ತಾ ಇರುತ್ತೆ, ಸಿಕ್ಕಾಗುತ್ತೆ, ಮತ್ತು ಬಂದು ಮನೆಗೆ ಬಾಚ್ತೀರಾ, ಆವಾಗ ಫುಲ್ಲು ಕೂದಲೆಲ್ಲ ಉದುರುತ್ತೆ. ಈ ಥರ ಆಗುತ್ತೆ ಸ್ನೇಹಿತರೆ. ಮತ್ತು ಸುಮ್ಮನೆ ಗಂಟಿಟ್ಕೊಂಡ್ಬಿಡ್ತೀರ, ತಲೆ ಬಾಚೋಕ್ಕೆ ಹೋಗಲ್ಲ 4-5 ದಿನ ಆದ್ರೂ. ಆ ಥರ ಮಾಡೋದ್ರಿಂದನೂ ಕೂಡ ನಿಮಗೆ ಏರ್ ಫಾಲ್ ಆಗುತ್ತೆ. ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಇದು ಆಯಿಲ್ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಇದನ್ನು ಶೋಧಿಸ್ಕೊಂಡು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಸ್ನೇಹಿತರೆ. 1 ವಾರ 15 ದಿವಸದವರೆಗೂ ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲ ನಾನು ಫ್ರೆಶ್ಶಾಗಿ ಮಾಡ್ಕೋತೀನಿ ಅವಾಗೆ ಅಂತಂದರೆ ಅದು ಕೂಡ ಓಕೆ. ನೋಡಿ, ಇವಾಗ ನಾನು ಶೋಧಿಸ್ಕೊಂಡು ಎತ್ತಿಟ್ಕೋತೀನಿ. ಇದು ಬೇಕಾದರೆ ನೀವು ರುಬ್ಬಿಟ್ಟು ತಲೆಗೆ ವೇಸ್ಟ್ ಏನು ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ತಲೆಗೆ ಪ್ಯಾಕ್ ಥರ ಹಾಕ್ಕೊಂಬಿಟ್ರೆ ಅದು ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ನೋಡಿ, ಈ ಆಯಿಲಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಡ್ಯಾಂಡ್ರಫು ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ನೀವು ಸ್ಕಾಲ್ಪ್ಗೆ ಅಪ್ಲೈ ಮಾಡಬೇಕು, ಬುಡಕ್ಕೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ 2 ಅವರ್ ಬಿಟ್ಟು ಈ ತಲೆಗೆ ಸ್ನಾನ ಮಾಡೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ.